टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಹೆಚ್ಚುವರಿ ಬಸ್ ಎಲೆಕ್ಟ್ರಿಕಲ್ ಬಸ್ ಬೇಕು ಅಂತೇಳಿ ತೆಲಂಗಾಣ ಸರ್ಕಾರ ಕೂಡ ಬೇಡಿಕೆಯನ್ನು ಇಟ್ಟಿತ್ತು. ಅದರಲ್ಲಿ 2000 ಕೊಟ್ಟ ನಂತರ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂಥ ಅಭಿನಂದನೆಯನ್ನು ಸಲ್ಲಿಸಿಲ್ಲ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿಲ್ಲ ಅಂತೇಳಿ. ಕುಮಾರಸ್ವಾಮಿ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದಲ್ಲಪ್ಪ, ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೀನಿ ಕುಮಾರಸ್ವಾಮಿ ಅವರಿಗೆ. ನಾನೇ ಭೇಟಿ ಮಾಡಿದ್ದೀನಲ್ಲ ಕುಮಾರಸ್ವಾಮಿ ಅವರಿಗೆ. ಈಗ ಬಸ್ಸು ನಮಗೆಲ್ಲ ಕೊಟ್ಟಿರೋದು. ಇದು GCC ಮಾಡಲ್ ಅಂತ ಕರ್ನಾಟಕಕ್ಕೆ ಕೊಟ್ಟಿರೋದು. GCC ಮಾಡಲ್ ಅಂತ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಇದೇನಾಗುತ್ತೆ, ಪ್ರೈವೇಟ್ ಆಪ್ರೇಟರ್ಸು ಈ ಬಸ್ಸುಗಳು ನಡೆಸ್ತಾರೆ. ಈಗಿದೆ ನಮ್ಮಲ್ಲಿದೆ. ಈಗ ಟಾಟಾದವರು, ಲೇಲ್ಯಾಂಡರು, ಇನ್ನೊಂದು ಕಂಪ್ನಿ, 3 ಕಂಪ್ನಿ ಕೇಂದ್ರ ಸರ್ಕಾರದ ನೀತಿಯಂತೆ ಅವರು ಕೂಡ ನಡೆಸ್ತಾ ಇದ್ದಾರೆ. ಈಗ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟಲ್ಲಿ GCC ಮಾಡಲಲ್ಲಿ ನಮಗೆ 4,500 ಬಸ್ಸು ಕೊಟ್ಟಿದ್ದಾರೆ. ನಾವು 10,000 ಬಸ್ ಕೇಳಿದ್ವಿ, 7,500 ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಮಗೀಗ 4,500 ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಿಗೆ ಧನ್ಯವಾದ ಕೂಡ ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಇನ್ನೂ ಒಂದು 3 ಕಂಡೀಷನ್ಸು ಬಂದಿದೆ. CM ಪರಮೇಶ್ವರ, ಆಮೇಲೆ ಪರಮೇಶ್ವರ್ ಅವರಿಗೆ ನಮ್ಮ ಈ ಎಲೆಕ್ಟ್ರಿಕ್ ಬಸ್ಗೆ 3 ಸಲಹೆ ಕೊಟ್ಟಿದ್ದೀನಿ. ಆ 3 ಸಲಹೆ ಕೊಟ್ಟರೆ ಬೆಂಗಳೂರೇ ಅಂತಲ್ಲ, ಹೈದರಾಬಾದ್ ಅಂತಲ್ಲ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಏನು 3 ಸಲಹೆ ಅಂದರೆ, ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಡ್ರೈವರು ಆ ಕಂಪ್ನಿಯವ್ರದ್ದಿರುತ್ತೆ. ಬಸ್ಸಸ್ ನಮ್ಗೆ ಕೊಡೋದಿಲ್ವಲ್ಲ, ಕಂಪ್ನಿ ಕೊಡೋದು. ನಮ್ಮದು ಕಂಡಕ್ಟ್ರು ಕಿಲೋಮೀಟ್ರಿಗೆ ಇಷ್ಟೊಂದು ಕೊಡಬೇಕು, ಡ್ರೈವರು ನಮಗೆ ಕೊಡಿ ಅಂತ ಹೇಳಿದ್ದೀವಿ. ಯಾಕಂದರೆ ನಮ್ಮ ಡ್ರೈವರ್ಸ್ ಇದ್ದರೆ ಹೆಚ್ಚು ಜವಾಬ್ದಾರಿಯುತವಾಗಿ ಓಡಿಸ್ತಾರೆ. ಆಕ್ಸಿಡೆಂಟ್ ಪ್ರಮಾಣ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಆಮೇಲೆ GST ಔಟ್ಪುಟ್ ಇದೆಯಲ್ಲ, ಇನ್ಪುಟ್ಟು ಆ ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇಲ್ಲ. GST ಔಟ್ಪುಟ್ ಇನ್ಪುಟ್ ಅವ್ರು ಕೊಟ್ಟರೆ ನೀವು, ಅವರು ಬಸ್ಸು ತಯಾರಿಸೋದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಆಗ ನಮಗೆ ಕಡಿಮೆ ದರದಲ್ಲಿ ಬಸ್ ಕೊಡ್ತಾರೆ ಅಂತ ಹೇಳಿದ್ದೀನಿ. ಇದು ನಮಗೆ ಹೊರೆ ಕಡಿಮೆ ಆಗುತ್ತೆ, ಗ್ರಾಹಕರು ಕೂಡ ಕಡಿಮೆ ಆಗುತ್ತೆ. ಮತ್ತು ಪವರ್ ಪರ್ಚೇಸ್ ಇದೆಯಲ್ಲ, ಈಗ 8 ರೂಪಾಯಿ ಇದೆ. ಅವರು ಎಲ್ಲಿ ಬೇಕಾದ್ರೂ ಪವರ್ ತೊಗೋಬೋದು ಅಂತ ತೀರ್ಮಾನ ತೊಗೊಂಡ್ರೆ ಕೇಂದ್ರ ಸರ್ಕಾರ, 3.5-4 ರೂಪಾಯಿಗೆಲ್ಲ ಒಂದು ಯೂನಿಟ್ ಸಿಗುತ್ತೆ. ಆಗೇನಾಗುತ್ತೆ, ಸಹಜವಾಗಿ ಬಸ್ಸು ಕಂಪ್ನಿಗಳು GCC ಕಾಂಟ್ರಾಕ್ಟಲ್ಲಿ ತೊಗೊಳ್ತಾ ಇದ್ದಾರಲ್ಲ, ಅವ್ರಿಗೆ ಕಾಸ್ಟ್ ಕಡಿಮೆ ಆದರೆ ನಮಗೂ ಕಡಿಮೆ ದರದಲ್ಲಿ ಅವರು ಬಸ್ ಕೊಡ್ತಾರೆ. ಆಗ ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ರಾಜ್ಯ ಸರ್ಕಾರ ಅಲ್ಲ, ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಇನ್ನೊಮ್ಮೆ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಮಗೆ ಯಾವಾಗಲೂ ಸಿಗ್ತಾ ಇರ್ತಾರೆ.